ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕ ನಾನು ಪ್ರೀವಿಯಸ್ ಕ್ಲಾಸ್ ನೊಳಗೆ ನಾನು ಏನ್ ಮಾಡಿದ್ದೀನಿ ಅಂತ ನೋಡೋದಾರಲ್ಲಿ ಪ್ರೀವಿಯಸ್ ಕ್ಲಾಸ್ ನೊಳಗೆ ಇಲ್ಲಿ ಪರಿವಿಡಿ ನೋಡಿದರೆ ಒಟ್ಟಿಗೆ ಬಾಳುವ ಆನಂದ, ನದಿ ಅಳಲು, ನಮ್ಮ ಮಾತು ಕೇಳಿ ಆಲ್ರೆಡಿ ಮಾಡಿದೀನಿ. ಅದೇ ಗಿಡ ಮರ, ಸ್ವಾತಂತ್ರ್ಯ ಹಣತೆ ಪದ್ಯ ನಾನು ಮಾಡಿದೀನಿ. ಇದರ ಅಭ್ಯಾಸಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ಎಲ್ಲ ವಿಡಿಯೋ ನೋಡಬಹುದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ನೋಡಿ ಕೊನೆಯದಾಗಿ ಕೊಟ್ಟಿರ್ತಾರೆ ಯಾವುದು ಅಂತ ನೋಡೋದ್ರಲ್ಲಿ ಎಸ್ ಇಲ್ಲಿ ಪೂರಕ ಪಾಠ ಅಂತಿದೆ. ಪೂರಕ ಪಾಠ ಯಾವುದು ಅಂದ್ರೆ ಕಾಮನ ಬಿಲ್ಲು. ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಕೃತಿಕಾರರ ಪರಿಚಯ ಹಾಗೇನೆ ಅಭ್ಯಾಸಗಳು ಯಾವ ರೀತಿ ಬರೀಬೇಕು ಸುಲಭವಾಗಿ ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆನಾ? ರೈಟ್. ಇಲ್ಲಿ ಮಕ್ಕಳೇ ಚಿಕ್ಕನ ಅಕ್ಷರದಲ್ಲಿ ಪೂರಕ ಪಾಠ 1 ಅಂತಕ್ಕಂಥ ಬರೀತಾ ಹೋಗಿ. ಇಲ್ಲಿ ಒಂದು ಪದ್ಯದ ಶೀರ್ಷಿಕೆ ಇದೆಯಲ್ಲ, ಕಾಮನ ಬಿಲ್ಲು ಅಂತಕ್ಕಂಥ ದಪ್ಪನ ಅಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅಂದ್ರೆ ಈ ಒಂದು ಪದ್ಯದ ಅಭ್ಯಾಸ ಯಾವತ್ತು ಬರ್ತಿರೋ ಆ ಡೇಟ್ ಅಲ್ಲಿ ಬರಿತಾ ಹೋಗಿ. ಅದಾಂತರ ಏನ್ ಮಾಡ್ತಾರೆ, ಕೃತಿಕಾರ ಪರಿಚಯ ಬರಿತಾ ಹೋಗಿ. ಕವಿ ಯಾರು ಅಂದ್ರೆ ಇಲ್ಲಿ ನೋಡಿದ್ರೆ ನಿಂಗಪ್ಪ ಹನುಮಪ್ಪ ಕುಂಟಿಯವರು ಇಲ್ಲಿ ಕಾಣ್ತಾ ಇದ್ದಾರೆ. ಇವರೇನೆ. ಜನನ 1943 ಅಂತ ನೋಡಬಹುದು. ಜನ್ಮಸ್ಥಳ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಇಟಿಗೆಯಲ್ಲಿ ಇವರ ಜನನ ಆಯಿತು. ಅಂದ್ರೆ ವೃತ್ತಿ ನೋಡಿದರೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹಾಗೇನೆ ಸಾಹಿತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕವನ ಸಂಕಲನ ನೋಡಿದರೆ ಚಂದಪ್ಪನ ಶಾಲೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಇದಾದ ನಂತರ ಏನ್ ಬರಿಬೇಕು ಅಂದ್ರೆ ಅಭ್ಯಾಸ ಬರಿತಾ ಹೋಗಿ ಮಕ್ಕಳೇ. ಅಭ್ಯಾಸ ಇಲ್ಲಿ ತಗೋಣ. ಎಸ್, ಮೊದಲು ಏನ್ ಮಾಡ್ತಾರೆ, ಇಲ್ಲಿ ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ. ಅಭ್ಯಾಸ ಅಂತ ಬರೆದು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ. ಮೊದಲನೇ ಪ್ರಶ್ನೆ, ರವಿಯು ಯಾವ ದಿಕ್ಕಿಗೆ ಹೊರಟನು ಅಂತ ಕೇಳಿದರೆ ಉತ್ತರ ಸೇಮ್ ಅದೇ ರೀತಿಯಾಗಿ ಬರಿತಾ ಹೋಗಿ. ರವಿಯು ಪಡುವಣ ಅಂತ ನೆನಪಿಟ್ರೆ ಸಾಕು. ಓಕೆನಾ? ಪಡುವಣ ದಿಕ್ಕಿಗೆ ಹೊರಟನು ಅಂತಕ್ಕಂಥದ್ದು ನೋಡ್ತೇವೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಕಾಮನ ಬಿಲ್ಲು ಎಲ್ಲಿಂದ ಇಲ್ಲಿಯವರೆಗೆ ಆವರಿಸಿದೆ ಅಂತ ಕೇಳಿದರೆ ಉತ್ತರ ಅದೇ ರೀತಿಯಾಗಿ ಬರಿತಾ ಹೋಗಿ. ಕಾಮನ ಬಿಲ್ಲು ನೆಲದಿಂದ ಮುಗಿಲಿನವರೆಗೆ ಇಷ್ಟು ನೆನಪಿಟ್ರೆ ಸಾಕು, ಆವರಿಸಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಓಕೆನಾ? ನಂತರ ಮೂರನೇ ಪ್ರಶ್ನೆ ನೋಡಲಿ, ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಓಕೆನಾ? ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ, ಕೇಸರಿ, ಹಳದಿ, ಕೆಂಪು, ನೀಲಿ, ಕಂದು ಹಾಗೂ ನೇರಳೆ ಬಣ್ಣಗಳಿವೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ? 4ನೇ ಪ್ರಶ್ನೆ ಉತ್ತರ ನೋಡ್ತೋಣವಾ. ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಅಂತ ಕೇಳಿದರೆ ಓಕೆನಾ? ಉತ್ತರ ಸೂರ್ಯ ಮುಳುಗಿ ಕತ್ತಲು ಆವರಿಸಿದಾಗ, ಮೋಡ ಚದುರಿ ಮಳೆ ನಿಂತಾಗ ಕಾಮನ ಬಿಲ್ಲು ಮರೆಯಾಯಿತು ಅಂತಕ್ಕಂಥದ್ದು ನೋಡ್ತೇವೆ. 5ನೇದು, ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಅಂದ್ರೆ ಉತ್ತರ ಬೀಳಿತೆರೆ ಮೋಡದ ಅಂಚಿನಲ್ಲಿ ತುಂತುರು ಹನಿಗಳ ಬೀಳುವ ವೇಳೆ ಕಾಮನ ಬಿಲ್ಲು ಮೂಡುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.